ಜೀನಾಗೆ ಸಂಪಾದಕತ್ವದಲ್ಲಿ ಜಿಎನ್ಎಸ್ ನ್ಯೂಸ್ ಸಾಗರಿಸುತ್ತದ ಆಚೆ ಈಚೆ ಶನಿವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮುಖ್ಯಾಂಶಗಳು: ಸಾಗರ ಗಣಪತಿ ಬ್ಯಾಂಕ್ ಸಿಇಒ ಲಲಿತಾಂಬಿಕಾ ನಿವೃತ್ತಿ, ಬ್ಯಾಂಕ್ನಿಂದ ಆತ್ಮೀಯ ಬೀಳ್ಕೊಡುಗೆ. ಐತಿಹಾಸಿಕ ಕೆಳದಿ ಹಿರೇಕೆರೆ ಕೋಡಿ ಬಿದ್ದು ಸಾವಿರಾರು ಮೀನು ದರ್ಶನ, ಸಂಭ್ರಮಿಸಿದ ಗ್ರಾಮಸ್ಥರು. ವಿಪರೀತ ಮಳೆ, ಕಾಂಗ್ರೆಸ್ ಕಚೇರಿ ಪಕ್ಕದ ಚರಂಡಿ ಬ್ಲಾಕ್, ರಸ್ತೆಯಲ್ಲಿ ಹರಿದ ಕೆಸರು ನೀರು. ಈಗ ಸುದ್ದಿಯ ವಿವರ. ಸಾಗರ ಗಣಪತಿ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ನಲ್ಲಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಾಗಿ ಸೇವೆ ಸಲ್ಲಿಸಿ ನಿವೃತ್ತರಾದ ಲಲಿತಾಂಬಿಕಾ ಅವರನ್ನು ಬ್ಯಾಂಕ್ ವತಿಯಿಂದ ಆತ್ಮೀಯವಾಗಿ ಬೀಳ್ಕೊಡಲಾಯಿತು. ಲಲಿತಾಂಬಿಕಾ ಅವರು 8 ವರ್ಷಗಳ ಕಾಲ ಬ್ಯಾಂಕ್ ಸಿಇಒ ಆಗಿ ಕೆಲಸ ಮಾಡಿದ್ದರು. ಬ್ಯಾಂಕ್ ಆರ್ಥಿಕ ಪ್ರಗತಿಗೆ ಇವರು ನೀಡಿದ ಕೊಡುಗೆ ಅಪಾರವಾಗಿದೆ. ಕಳೆದ 2-3 ವರ್ಷಗಳಿಂದ ಬ್ಯಾಂಕ್ ಶೇಕಡ 11 ಡಿವಿಡೆಂಡ್ ನೀಡಲಾಗುತ್ತಿದ್ದು, ಷೇರುದಾರರ ಹಿತ ಕಾಯುವ ಕೆಲಸ ಅಧಿಕಾರಿಗಳು ಮತ್ತು ಆಡಳಿತ ವರ್ಗ ಮಾಡಿಕೊಂಡು ಬರುತ್ತಿದೆ ಎಂದು ಬ್ಯಾಂಕ್ ಅಧ್ಯಕ್ಷೆ ಸರಸ್ವತಿ ನಾಗರಾಜ್ ಸ್ಮರಿಸಿಕೊಂಡರು. ಅಭಿನಂದನೆ ಸ್ವೀಕರಿಸಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಲಲಿತಾಂಬಿಕಾ ಮಾತನಾಡಿದ್ದಾರೆ. ಉಪಾಧ್ಯಕ್ಷ ವೈಮೋಹನ್, ನಿರ್ದೇಶಕರಾದ ಆರ್ ಶ್ರೀನಿವಾಸ್, ವಿ ಶಂಕರ್, ರಮೇಶ್ ಚಂದ್ರಗುತ್ತಿ, ಮಧುಮಾಲತಿ, ಕೃಷ್ಣಮೂರ್ತಿ ಭಂಡಾರಿ, ವಿನಾಯಕ್ ರಾವ್, ನಾರಾಯಣ್, ಬಸಲಿಂಗಯ್ಯ ದಳವಾಯ್, ಎಸ್ ಗಜಾನನ ಜೋಯ್ಸ್, ಡಿಶ್ ಗುರು, ಸುಧಾ ಕೆವಿ, ಶ್ರೀರಾಮ್ ಇನ್ನಿತರರು ಹಾಜರಿದ್ದರು. ನಾವು ಎಂಡಿಯಿಂದ ಬರಬಾರದು, ನಮ್ಮ ಸಂಸ್ಥೆ ಬ್ಯಾಂಕ್ ಬೆಳೆಸೋದು ಅಂತ ಹೇಳಿ ಇವತ್ತಿಗೆ ಆ ಬ್ಯಾಂಕು ಎಂಡಿಎ ಜಾಸ್ತಿಯಾಗಿ ಇನ್ನೇನು ಬೇರೆ ಬ್ಯಾಂಕ್ ಜೊತೆಗೆ ಆಲ್ರೆಡಿ ಖರ್ಚು ಆಯ್ತು ಅಂತ ಅನ್ಕೊಂಡಿದ್ದೀನಿ ನಾನು. ನ್ಯಾಷನಲ್ ಕೋಆಪರೇಟಿವ್ ಬ್ಯಾಂಕು ರಾಜ್ಯ ಮಟ್ಟದಲ್ಲಿ ಬೇಡೊಂದು ಬ್ಯಾಂಕ್ ಆಗಿದೆ. ಅಲ್ಲಿಂದ ನಾವು ಸಲಹೆಗಳನ್ನು ತಗೊಂಡು ಆ ಸಿಇಒ ನಿವೃತ್ತ ಸಿಇಒ ಅಂತ ಹೇಳಿ ಅವ್ರ ಬ್ಯಾಂಕಿಗೆ ಯಾವಾಗ ಎಂಡಿಎ ಜಾಸ್ತಿಯಾಗಿ RBI ಅವರಿಗೆ ಪೆನಾಲ್ಟಿ ಹಾಕು, ಅವ್ರಿಗೆ ವಾರ್ ಮಾಡ್ತು ಅಂತ ಸಂದರ್ಭದಲ್ಲಿ ನನಗೆ ಫೋನ್ ಮಾಡಿ ಹೇಳಿದ್ರು, ಮೇಡಮ್ ನೀವು ನಮ್ಮ ಬ್ಯಾಂಕಿಗೆ ಬಂದು ನಮ್ಮಿಂದ ಸಲಹೆಗಳನ್ನು ತಗೊಂಡ್ರೆ NPA ಹೆಂಗೆ ಕಡಿಮೆ ಮಾಡಬೇಕು ಅಂತ. ಇವತ್ತು ನಿಮ್ಗೆ ಸಲಹೆ ಕೊಟ್ಟಂತ ನಮ್ಮ ಬ್ಯಾಂಕು NPA ಇಂದ ಭಾಳ ಹೋಗಿದೆ, ನಡೆಸಕ್ಕಾಗ್ತಾ ಇಲ್ಲ ಅಂದ್ರು. ಆ ದಿವಸ ನಾನು ಓದ್ತಿದ್ದೀನಿ, ಯಾವುದೋ ಒಂದು ಕೋಆಪರೇಟಿವ್ ಬ್ಯಾಂಕು ಅವನತಿಗೆ ಹೋಗ್ಬಾರ್ದು. ಯಾವ ಬ್ಯಾಂಕ್ ಅವನತಿಗೆ ಹೋದ್ರೂ ಅದು ಎಲ್ಲ ಕೋಆಪರೇಟಿವ್ ಬ್ಯಾಂಕಿಗೂ ಮಾಡ್ತಾ ಕೊಡುತ್ತೆ. ಹಾಗಾಗಿ ನಾನು ಎಲ್ಲ ಕೋಆಪರೇಟಿವ್ ಬ್ಯಾಂಕಿಗೂ ಒಂದೇ ಹೇಳ್ತಿದ್ದೆ, ನೀವೆಲ್ಲರೂ ಚೆನ್ನಾಗಿದ್ದೀರಿ, ನಾವು ಚೆನ್ನಾಗಾಗ್ತೀವಿ ಅಂತ ಹೇಳಿ ಅಂತ. ನಮ್ಮ ನಿರ್ದೇಶಕ ಮಂಡಳಿ ಸದಸ್ಯರಾಗಿ ಎಲ್ಲ ಸಂದರ್ಭದಲ್ಲೂ ನಿರ್ದೇಶಕ ಮಂಡಳಿ ಸದಸ್ಯರನ್ನ ನಾನು ಬೇರೆ ಬ್ಯಾಂಕ್ಗಳಿಗೆ ಹೋಗಿದ್ದಾಗ ನನ್ನ ನಿರ್ದೇಶಕ ಮಂಡಳಿ ಸದಸ್ಯರು ಅತಿಯಾದ ರೀತಿಯಲ್ಲಿ ನಮಗೆ ತೋರಿಸಿದ್ದಾರೆ. ನಮ್ಮನ್ನು ಚೆನ್ನಾಗಿ ಮಾಡಿ ಇವತ್ತು ನಮ್ಮ ಮಕ್ಕಳನ್ನು ನೋಡ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಹೇಳಿ ನಾನು ಯಾವ ಸಂದರ್ಭದಲ್ಲಿ ಹೇಳ್ತೀನಿ. ಅದೇ ರೀತಿಯಾಗಿ ನಮ್ಮ ನೌಕರರಾಗಿರ್ಬೋದು, ನಾನು ಬಹಳ ಕಷ್ಟ ಕೊಟ್ಟಿದ್ದೀನಿ ಅವರಿಗೆ. ಯಾಕಂದ್ರೆ ನಾವು ಏನ್ ಮಾಡಬೇಕು ಅಂದ್ರೆ ನಾವು ಕಷ್ಟ ಮಾಡಲೇಬೇಕು. ಯಾಕಂದ್ರೆ ನಮ್ಗೆ ಎಲ್ಲ ಸವಲತ್ತುಗಳನ್ನ ಬ್ಯಾಂಕ್ ಕೊಟ್ಟಿದೆ, ಅದಕ್ಕೆ ನಾವು ಚಿಂತನೆಯಾಗಿರ್ಬೇಕು. ನಾನು ಹೇಳಿದ ಸಂದರ್ಭದಲ್ಲಿ ಎಲ್ಲ ಸಂದರ್ಭದಲ್ಲೂ ಆ ನೌಕರರು ಬಂದ್ಬಿಟ್ಟು ಬ್ಯಾಂಕಿಗೆ ಅವರೆಲ್ಲ ಕರ್ತವ್ಯಗಳನ್ನು ನಿರ್ವಹಣೆ ಮಾಡಿದ್ದಾರೆ. ಎಷ್ಟೇ ಪ್ರಮಾಣದ ರೀತಿಯಲ್ಲಿ ಅವರು ಕಡಿಮೆ ಮಾಡ್ತಾ ಬಂದಿದ್ದಾರೆ. ಇನ್ನೂ ಸಂತೋಷದ ವಿಷಯ ಅಂದ್ರೆ ನಾನು ಲೀಡರ್ ಆಗ್ತಾ ಇದ್ದೀನಿ, ಲಾಭ ಕಡಿಮೆ ಆಗಬಾರ್ದಲ್ವಾ, ಮೇಡಮ್ ಹೋಗ್ತಾ ಲಾಭ ಕಡಿಮೆ ಮಾಡ್ಬೋದು, ಎಷ್ಟೇ ಜಾಸ್ತಿ ಮಾಡ್ಬೋದು, ಹೆಸರು ಮಾಡ್ಬೋದು. ಅವರೆಲ್ಲ ಎಲ್ಲ ಸಂದರ್ಭದಲ್ಲೂ ದುಡ್ಡು ಈ ವರ್ಷ ಬರೀ ಎಲ್ಲೂ ಕಾಣ್ತಾ ಹೋದಂತ 4.58% NPA ಫೀಸಲ್ಲಿ 4,80,00,00,000 ಲಾಭ. ಕೇವಲ 3 ಬ್ರಾಂಚಲ್ಲಿ 3 ಬ್ರಾಂಚ್ ಹೊಂದಿರುವಂತಹ ಬ್ಯಾಂಕ್ಗಳು, 20 ಬ್ರಾಂಚ್ ಹೊಂದಿರುವಂತಹ ಬ್ಯಾಂಕ್ಗಳು ಈ ಲಾಭನ ಮಾಡಿಲ್ಲ. ಇಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಬ್ಯಾಂಕ್ಗಳನ್ನು ನಾನು ಕೇಳಿದ್ದೀನಿ. ಒಂದು ಬ್ಯಾಂಕಿಗೆ ಹೋದಾಗ ಕೊಡಿ ಅಂತ 17 ಬ್ರಾಂಚ್ ಇರುವಂಥ ಬ್ಯಾಂಕಿಗೆ ಹೋದಾಗ ಸರ್ ನಮ್ಮ ಸಣ್ಣ ಬ್ಯಾಂಕು ಒಂದ್ಸಲಿ ಬಂದ್ಬಿಡಿ ಅಂತಂದ್ರೆ ನನ್ನ ಬ್ಯಾಲೆನ್ಸಿಗೆ ನೋಡೋರು ಹೇಳಿದ್ರು, ಮೇಡಮ್ ನಿಮ್ಮೆಲ್ಲ ಸಣ್ಣ ಬ್ರಾಂಚ್ 17 ಬ್ರಾಂಚ್ ಇರುವಂಥ ನಮ್ಮ ಬ್ಯಾಂಕು ಲಾಭ ಮಾಡ್ತಾ ಇಲ್ಲ, ನಿಮ್ಮ ಬ್ಯಾಂಕು ಬಹಳ ಮೇಲ್ಮಟ್ಟದಲ್ಲಿದೆ, ನಾನು ನಿಮ್ಮ ಬ್ಯಾಂಕಿಗೆ ಒಂದು ನೋಡ್ಕೊಂಡು ಹೋಗ್ತೀನಿ ಅಂತ ದೊಡ್ಡ ಬ್ಯಾಂಕು ನಮ್ಮ ಬ್ಯಾಂಕಿಗೆ ಬಂದು ನಮ್ಮ ಬ್ಯಾಂಕು ಸಂದೇಶ ಕೊಟ್ಟಿದ್ದಾರೆ. ನಾವು ನೋಡೋದಲ್ಲ ಆದ್ರೆ ಇಡೀ ರಾಜ್ಯ ಮಟ್ಟದಲ್ಲಿ ನಮ್ಮ ಬ್ಯಾಂಕಿಗೆ ಒಳ್ಳೆ ಹೆಸರಿದೆ. ಅದೇ ರೀತಿಯಾಗಿ ನಮ್ಮ ನೌಕರರೆಲ್ಲರೂ ನಮ್ಮ ನೌಕರರೆಲ್ಲರೂ ಯೋಗ್ಯರಿದ್ದಾರೆ. ಜೊತೆಯಲ್ಲಿ ನಿರ್ದೇಶಕ ಸದಸ್ಯರಿದೆ, ಹಾಗೆ ಇನ್ನೂ ಸಲಹೆಕಾರ ಮಾಡಿದ್ದಾರೆ. ನನ್ನೆಲ್ಲ ನೌಕರರಿಗೂ ನಮ್ಮ ಎಲ್ಲ ಸಹೋದ್ಯೋಗಿಗಳಿಗೂ ಒಂದೇ ಮಾತಾಡೋದು, ನಮ್ಮನ್ನ ಈಗ ಬೆಳೆಸ್ತಾ ಇದೆ, ನಮ್ಮ ಜೀವನವನ್ನು ಈಗ ಬೆಳೆಸ್ತಾ ಇದೆ, ನಮ್ಮ ಜೀವನ ಕೊಡ್ತಾ ಇದೆ. ನಮ್ಮ ಕರ್ತವ್ಯ ಏನಾಗಬೇಕು ಅಂತಂದ್ರೆ 100 ವರ್ಷ ಬೇಕು, ಇನ್ನೂ ಸಾವಿರಾರು ವರ್ಷ ಬೆಳೆಯೋ ರೀತಿ ನಮ್ಮ ಹೆಸರಾಗಬೇಕು. ಈ ಸಂಸ್ಥೆಯ ಗೌರವಕ್ಕೆ ಧಕ್ಕೆಗಾಗಿ ನಾವು ಯಾವತ್ತೂ ಕೆಲಸ ಮಾಡಬಾರ್ದು, ಎಲ್ಲಿಗೂ ನಾವು ಉಲ್ಲಾಸಕ್ಕೆ ಬೀಳಬಾರ್ದು, ಯಾರಿಗೂ ಲಂಚ ತಗೊಳ್ಬಾರ್ದು.
ಆದರೂ ನಾನು ಪ್ರಯತ್ನ ಪಟ್ಟಿದ್ದೀನಿ ಅಂತ ನಾನು ಅನ್ಕೋತೀನಿ. ನಮ್ಮೆಲ್ಲ ನೌಕರರು ಈ ರೀತಿಯಾಗಿ ನೀವು ಮುಂದುವರಿಬೇಕು. ನಿರ್ದೇಶಕರಲ್ಲಿ ಸದಸ್ಯರು ಇವತ್ತಿನ ತನಕ ನನಗೆ ಆ ಡಾಕ್ಯುಮೆಂಟ್ಸ್ ಸರಿ ಹೋದರೆ ಲೋನ್ ಮಾಡಕ್ಕೆ ಒತ್ತಾಯ ಮಾಡಿಲ್ಲ. ಯಾವುದೋ ಒಂದು ದುಡ್ಡು ಕೆಲಸ ಮಾಡತಕ್ಕಂಥ ಪರಿಸ್ಥಿತಿ ನಮಗಿಲ್ಲ. ಅಷ್ಟು ಸ್ವಾತಂತ್ರ್ಯ ತಂದು ಕೊಟ್ಟಿದ್ದಾರೆ. ಎಲ್ಲ ಸ್ವಾತಂತ್ರ್ಯ ಎಲ್ಲ ಕಾಂಪಿಟೇಟರ್ಗಳು ಸಿಗೋದಿಲ್ಲ. ಡಾಕ್ಯುಮೆಂಟ್ಸ್ ಸರಿ ಇರೋದು ನೋಡ್ಕೊಂಡು ನಾನು ಹೇಳಿದ್ದೀನಿ ಕೊಡೋ ಅನ್ನೋ ಪರಿಸ್ಥಿತಿ ಇದೆ. ಆದರೆ ನಮ್ಮ ಬ್ಯಾಂಕಲ್ಲಿ ಆಧಾರ ಇಲ್ಲ. ಅವೆಲ್ಲ ಕಾರಣಗಳಿಗಾಗಿ ಸಂಸ್ಥೆ ಬೆಳೆದಿದೆ. ಆ ಸಂಸ್ಥೆ ಬೆಳೆದಿರೋದ್ರಿಂದ ನನಗೂ ಒಳ್ಳೆಯ ಸಂಬಂಧಿಸಿದೆ ಬಂದರೆ ನನ್ನಿಂದ ಸಂಸ್ಥೆಗೆ ಹೆಸರು ಬಂದಿದೆ ಅಂತ ಹೇಳಕ್ ನಾನು ಹೋಗಲ್ಲ. ನಾನು ಮನೆಯೂ ಮೀಟಿಂಗ್ ನಾನೇನಾದ್ರು ರೆಕಗ್ನೈಸ್ ಆಗ್ತಾ ಇದ್ದೀನಿ ಅಂದರೆ ಗಣಪತಿಯಾಗಿ ನೌಕರರು ಅಂತ ಬರ್ತದೆ ದಲಿತ ಅಂತ ಹೆಸರು ನಾನು ರೆಕಗ್ನೈಸ್ ಆಗ್ತಾ ಇಲ್ಲ. ಸಂಸ್ಥೆಯಿಂದ ನನ್ನ ಹೆಸರು ಬಂದಿದೆ. ಆ ಸಂಸ್ಥೆಗೆ ನನ್ನ ಋಣ ನಾನು ಇರೋದಂತಂದ್ರೆ ಯಾವುದೇ ಸಂದರ್ಭದಲ್ಲೂ ಈ ಸಂಸ್ಥೆಗೆ ನಾನು ನನ್ನ ಅವಶ್ಯಕತೆಗಿದ್ದಲ್ಲಿ ನಾನು ಕಾರ್ಯಗಳನ್ನ ನನ್ನ ಕರ್ತವ್ಯಗಳನ್ನ ನಿರ್ವಹಿಸಲಿಕ್ಕೆ ಸದಾ ರೆಡಿ ಇರ್ತೀನಿ ಅಂತ ಹೇಳ್ತಾ ಎಲ್ಲ ನಿರ್ದೇಶಕರು ಸಲ್ಲಿಸಿದ್ರು ನನ್ನಲ್ಲಿ ಅತಿಯಾದ ರೀತಿಯನ್ನ ಸಾಗರ ತಾಲೂಕಿನ ಐತಿಹಾಸಿಕ ಕೆಳದಿ ಹಿರೇಕೆರೆ ಶನಿವಾರ ವಿಪರೀತ ಮಳೆಯಿಂದಾಗಿ ಕೋಡಿ ಬಿದ್ದಿದ್ದು ಕೆರೆಯಲ್ಲಿದ್ದ ಸಾವಿರಾರು ಮೀನುಗಳು ಹೊರಗೆ ಬಂದ ದೃಶ್ಯ ಮನಮೋಹಕವಾಗಿತ್ತು. ಗ್ರಾಮದ ಜನರು ಕೆರೆಯ ಸುತ್ತ ನೆರೆದು ಇದನ್ನು ಸಂಭ್ರಮಿಸಿದರು. ಗ್ರಾಮದ ನೂರಾರು ಜನರು ಮೀನನ್ನು ಹಿಡಿಯುವ ಮೂಲಕ ಖುಷಿಪಟ್ಟರು. ವಿಪರೀತ ಮಳೆಯಿಂದಾಗಿ ಪಟ್ಟಣದ ಬಹುತೇಕ ಪ್ರದೇಶಗಳಲ್ಲಿ ರಸ್ತೆ ಮೇಲೆ ನೀರು ಹರಿಯುತ್ತಿದೆ. ನಗರಸಭೆ ಸಮೀಪದ ಕಾಂಗ್ರೆಸ್ ಕಚೇರಿ ಪಕ್ಕದ ಚರಂಡಿ ಕಟ್ಟಿದ್ದರಿಂದ ಸರಾಗವಾಗಿ ನೀರು ಹರಿದು ಹೋಗದೆ ರಸ್ತೆಯಲ್ಲಿ ಸಮುದ್ರೋಪಾದಿಯಲ್ಲಿ ಹರಿಯುವ ದೃಶ್ಯ ಕಂಡುಬಂದಿದೆ. ನಗರಸಭೆ ಪಕ್ಕದಲ್ಲಿ ಕಾಂಗ್ರೆಸ್ ಕಚೇರಿಯ ಚರಂಡಿಯೇ ಹೇಗೆ ಕಟ್ಟಿ ನಿಂತರೆ ಊರಿನ ಸ್ಥಿತಿ ಏನು ಎನ್ನುವುದು ಜನಸಾಮಾನ್ಯರ ಪ್ರಶ್ನೆಯಾಗಿದೆ. ಇದು ಶನಿವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GNS ನ್ಯೂಸ್. ನಮಸ್ಕಾರ.